ಚಿಕ್ಕಬಳ್ಳಾಪುರ ತಾಲೂಕಿನ ಮೂಲಕ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಮೊದಲು ಹರಿಯುತ್ತಿತ್ತು. ಅದನ್ನು ಕೆಲ ರೈತರು ಮಾರ್ಗ ಮಧ್ಯೆ ಮೋಟಾರ್ ಪಂಪ್ ಅಳವಡಿಸಿ ಕಾಲುವೆಗಳ ಮೂಲಕ ಹರಿಯುತ್ತಿದ್ದ ನೀರನ್ನು ದುರುಪಯೋಗ ಮಾಡಿಕೊಳ್ತಿದ್ರು ಅಂತ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಸಹಿತ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡಿದರು. ಒಂದು ಹಂತದಲ್ಲಿ ಸ್ವತಃ ರೈತ ಸಂಘದ ಪ್ರತಿನಿಧಿಗಳು ಕಾಲುವೆಗಳಿಗೆ ತೆರಳಿ ಎಚ್ಎನ್ ವ್ಯಾಲಿ ನೀರು ದುರುಪಯೋಗ ಆಗ್ತಿರುವ ವಿಚಾರವನ್ನು ಮಾಧ್ಯಮದವರಿಗೆ ವಿವರಿಸಿ ಜಿಲ್ಲಾಡಳಿತ ಮತ್ತು ರಾಜ್ಯ ನೀರಾವರಿ ಸಚಿವರ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡಿದ್ದು ವಿಶೇಷ. ಹಾಗೆಯೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದರೆ ಕನಿಷ್ಠ ಕೃಷಿ ಚಟುವಟಿಕೆಗಳಿಗಾಗಿ ಹೆಚ್ಚಿನ ವ್ಯಾಲಿಯ ನೀರನ್ನು ಹರಿಸಲು ರೈತ ಸಂಘದ ಕಾರ್ಯಕರ್ತರು ಸತತವಾಗಿ 70 ದಿನಗಳ ಕಾಲ ಹೋರಾಟ ನಡೆಸಿದರು. ರೈತರ ಹೋರಾಟಕ್ಕೆ ಮಣಿದಿರುವ ಸರ್ಕಾರ ಮತ್ತೊಮ್ಮೆ ಎಚ್ಎನ್ ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ತಾಲೂಕಿಗೆ ಹರಿಸ್ತಾ ಇದ್ದು, ಅದರ ಮೂಲಕ ಗುಡಿಹಳ್ಳಿ ಕೆರೆಯಿಂದ ಶಿಡ್ಲಘಟ್ಟದ ಅಮಾನಿ ಕೆರೆಗೆ ನೀರು ಹರಿಯಲು ಆರಂಭಿಸಿದೆ. ಅದಕ್ಕಾಗಿ ಸ್ಥಳೀಯ ರೈತರು ಸಂತಸ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಅಂತರ್ಜಲ ಮಟ್ಟವು ಸಹ ವೃದ್ಧಿಯಾಗಲಿದೆ ಅಂತ ರೈತ ಸಂಘದ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಶಿಡ್ಲಘಟ್ಟನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಪ್ರಚಲಿತವಾಗಿರ್ತದೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಎಚ್ಎನ್ ವ್ಯಾಲಿಗೆ ಸಂಬಂಧಪಟ್ಟಂಥ ನೀರು ಗುಡಿಹಳ್ಳಿ ಮಾರ್ಗವಾಗಿ ತಾಲೂಕಿನ ಗುಡಿಹಳ್ಳಿ ಮಾರ್ಗವಾಗಿ ಅಮ್ಮನ ಕೆರೆಗೆ ಇವತ್ತೇನು ಬರ್ತಾ ಇರೋದು ಇವತ್ತು ಭಾಳ ಒಳ್ಳೆಯ ಬೆಳವಣಿಗೆ. ಈ ಬೆಳವಣಿಗೆಗೆ ಅನೇಕ ಜನರ ಪರಿಶ್ರಮ ಭಾಳ ಉಂಟು. ಇವತ್ತು 70 ದಿನಗಳ ಕಾಲ ಈ ಶಿಡ್ಲಘಟ್ಟದ ಜನತೆ ಹೋರಾಟವನ್ನು ಮಾಡಿದಂಥ ಕೀರ್ತಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ನೀರು ಬರ್ತಾ ಇರೋದು. ಅದೇ ರೀತಿ ಎಲ್ಲ ಕೆರೆಗಳಿಗೂ ಕೂಡ ನೀರು ಉಣಿಸುವಂಥ ಕೆಲಸ ಏನು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು 2016 ಮಾರ್ಚ್ 6ನೇ ತಾರೀಕು ಸಭೆಯಲ್ಲಿ ನಿರ್ಣಯ ಆಗಂಗೆ ನಮ್ಮ ಎಚ್ಎನ್ ವ್ಯಾಲಿಗೆ ಸಂಬಂಧಪಟ್ಟಂಗೆ ಏನು 65 ಕೆರೆಗಳಲ್ಲಿ ನಮ್ಮ ಜಿಲ್ಲೆ 41 ಕೆರೆ, ಅದರಲ್ಲೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟದ 9 ಕೆರೆಗಳು ಕೂಡ ನೀರು ಬರುವ ರೀತಿಯಲ್ಲಿ ತಾವು ಆಗಲಿ ಅಂತೇಳಿ ತಮ್ಮಗಳ ಮುಖಾಂತರ ಹಾರೈಸ್ತೇವೆ. ಗುಡಿಹಳ್ಳಿಯ ಕೆರೆಯಿಂದ ಶಿಡ್ಲಘಟ್ಟದ ಅಮಾನಿ ಕೆರೆಗೆ ನೀರು ಹರಿತಿದ್ದು, ಮುಂದಿನ ದಿನಗಳಲ್ಲಿ ಬರುವ ಬೇಸಿಗೆ ಕಾಲದಲ್ಲಿ ಅಮಾನಿ ಕೆರೆ ತುಂಬಿ ಹರಿದರೆ ಬಹುತೇಕ ಶಿಡ್ಲಘಟ್ಟ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ವಿಶ್ವಾಸವನ್ನು ನಾಗರಿಕರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸಿ ಹರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಎಚ್ಎನ್ ವ್ಯಾಲಿ ನೀರು ಶಿಡ್ಲಘಟ್ಟ ನಗರದ ಅಮ್ಮಾನಿ ಕೆರೆಗೆ ಹರಿಯಲು ಆರಂಭಿಸಿದ್ದು, ಇದರಿಂದಾಗಿ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜೊತೆಗೆ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರೋದು ಖುಷಿ ತಂದಿದೆ ಅಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಕೆರೆಯಿಂದ ಅಮಾನಿ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಹರಿತಿರೋದು ಸರಿ, ಆದರೆ 3 ಹಂತದಲ್ಲಿ ಆ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಿದ್ರೆ ಉತ್ತಮ ಅಂತ ನಾಗರಿಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು, ಸರ್ಕಾರ ಆ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಎಫ್ ಭಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ.